ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದ ಕ್ಷಣ ಸಂಕಲ್ಪದ 79ನೇ ಮಠವನ್ನ ನಾನು ಇಂದು ಚಾಮರಾಜಪೇಟೆಯಲ್ಲಿರುವಂತಹ ಶ್ರೀ ಪಾದರಾಜರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಬೃಂದಾವನ ದರ್ಶನ ಮಾಡಿ ಇಲ್ಲಿನ ಒಂದು ಮಹಿಮೆ, ಇಲ್ಲಿನ ಪೂಜಾ ಕೈಂಕರ್ಯ ಎಲ್ಲವನ್ನ ತಿಳಿಸುತ್ತಾ ರಾಘವೇಂದ್ರರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗೋಣ. ಶ್ರೀ ಪಾದರಾಜ ಮಠದ ಶಾಖಾ ಮಠವಾದಂತಹ ಈ ಗುರು ಸಾರ್ವಭೌಮರ ಸನ್ನಿಧಿ ಎಷ್ಟು ಮಹಿಮೆ ಇದೆಯೋ ಅಂದರೆ, ಈ ಬೃಂದಾವನವನ್ನು ನೋಡಿದ್ರೆ ನಮಗೆ ಮೈ ರೋಮಾಂಚನವಾಗುತ್ತೆ. ಮಂತ್ರಾಲಯದಲ್ಲಿ ಯಾವ ಬೃಂದಾವನ ಇದೆಯೋ ಅದನ್ನೇ ಹೋಲುವಂತಹ ರಾಯರ ಬೃಂದಾವನ ಇದಾಗಿದೆ. ಈ ಗುರು ಸಾರ್ವಭೌಮರ ಸನ್ನಿಧಿಯ ಒಂದು ಪ್ರಾರಂಭಗೊಂಡಂತಹ ವೃತ್ತಾಂತ ಹೇಳೋದಾದರೆ, ಶ್ರೀ ಕೃಷ್ಣಾಚಾರ್ಯ ವಾಹಿಕರ ಎಂಬಂತಹ ಗುರುಗಳು ಭಕ್ತರಿಗೆ ದಾಸ ಶ್ರೇಷ್ಠರಲ್ಲಿ ಒಬ್ಬರಾದಂತಹ ಶ್ರೀ ವಿಜಯದಾಸರು ಅಂದರೆ ಚಿಪ್ಪಗಿರಿಯ ವಿಜಯದಾಸರು ಕಾರ್ತಿಕ ಶುದ್ಧ ಏಕಾದಶಿಯಂದು ದಿನಾಂಕ 26/10/1933 ಅರುಣೋದಯ ಸಮಯದಲ್ಲಿ ಮೂರ್ತಿವಂತರಾಗಿ ದರ್ಶನವಿತ್ತು ಇದೇ ಶ್ರೀ ಗುರು ರಾಘವೇಂದ್ರ ಬೃಂದಾವನ ಸ್ಥಾಪನೆ ಮಾಡಬೇಕೆಂದು ಆಜ್ಞೆಯನ್ನು ನೀಡುತ್ತಾರೆ. ಆಗಿನ ಮಂತ್ರಾಲಯದ ಪೀಠಾಧಿಪತಿಗಳಾದಂತಹ ಶ್ರೀ ಸುಯಮೀಂದ್ರ ತೀರ್ಥರಿಗೆ ಶ್ರೀ ಕೃಷ್ಣಾಚಾರ್ಯರು ವಾಹಿಕಾರರು ತಮಗೆ ಆದಂತಹ ಅದ್ಭುತ ವೃತ್ತಾಂತವನ್ನು ತಿಳಿಸಿ ಶ್ರೀಗಳಿಂದ ಒಂದು ಫಲ ಮಂತ್ರಾಕ್ಷತೆಯನ್ನು ಮತ್ತು ಮೂಲ ಮೃತ್ತಿಕಾ ಪ್ರಸಾದವನ್ನು ಆಶೀರ್ವಾದ ಪೂರ್ವಕವಾಗಿ ಪಡೆದು ಇದೇ ಸನ್ನಿಧಿಯನ್ನು ಪ್ರಾರಂಭಿಸಲು ಉದ್ಯುಕ್ತರಾಗ್ತಾರೆ. ಮತ್ತು 4/6/1934 ಮತ್ತೊಬ್ಬ ಗುರುರಾಯರ ಭಕ್ತರಾದಂತಹ ಡಾಕ್ಟರ್ BD ರಾಘವೇಂದ್ರ ರಾಯರು ಮತ್ತು ಕುಟುಂಬದವರು ತಮಗೆ ಸೇರಿದಂತಹ ಜಮೀನನ್ನು ಇದೇ ಶ್ರೀ ಗುರುರಾಜರ ಸನ್ನಿಧಿಯನ್ನು ಸ್ಥಾಪನೆಗೆ ಮಾಡಲು ಉದಾರ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ದೇಣಿಗೆಯನ್ನು ನೀಡಿ ಶ್ರೀ ಕೃಷ್ಣಾಚಾರ್ಯ ವಾಹಿಕಾರರ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಬೃಂದಾವನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಡ್ವೈಸರಿ ಬೋರ್ಡ್ ಎಂಬ ಟ್ರಸ್ಟನ್ನು ಮಾಡಿ ಇಲ್ಲಿ ಕೂಡ ಈ ಬೃಂದಾವನವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಶ್ರೀ ಗುರು ಸಾರ್ವಭೌಮರ ಒಂದು ಭವ್ಯ ಬೃಂದಾವನದ ವಿಶೇಷತೆ ಹೇಳೋದಾದರೆ, ಇದು ಶ್ರೀ ಗುರುರಾಯರ ಮೂಲ ಮೃತ್ತಿಕಾ ಸಂಪುಟ. 15 ಕ್ಷೇತ್ರ ಸಾಲಿಗ್ರಾಮಗಳು ಇಲ್ಲಿವೆ. 2 ಕ್ಷೇತ್ರ ಶ್ರೀ ರಾಮ ವ್ಯಾಸರ ರಾಮಕೃಷ್ಣ ವ್ಯಾಸರ ಸಿಂಹಾದಿ ಪ್ರತಿಮೆಗಳಿವೆ. 1 ದಕ್ಷಿಣಾವೃತ ಶಂಖವಿದೆ. 2 ರತ್ನಗರ್ಭ ಸಾಲಿಗ್ರಾಮವಿದೆ ಮತ್ತು ನವರತ್ನ ಮಾಲಿಕೆಗಳಿವೆ ಮತ್ತು ಸುವರ್ಣದ ರಾಮ ಟಂಕಿ ವರವಿದೆ ಮುಂತಾದ ಗುರುಪರಂಪರಾ ಪ್ರಾಪ್ತವಾದಂತಹ ಸಾನ್ನಿಧ್ಯ ಹಾಗೂ ಅನೇಕ ಪ್ರಾಣ ಪ್ರತೀಕಗಳು ಇದ್ದು, ಇಲ್ಲಿರುವ ಬೃಂದಾವನ ಸಾನ್ನಿಧ್ಯವು ವಿಶೇಷವಾಗಿ ಬಂದಂತಹ ಭಕ್ತರೆಲ್ಲರಿಗೂ ತಮ್ಮ ಬೇಡಿಕೊಂಡಂತಹ ಎಲ್ಲ ಬೇಕುಗಳನ್ನು ರಾಯರು ನಿಂತು ಇಲ್ಲಿ ಕೊಡುತ್ತಿದ್ದಾರೆ. ಈ ಭವ್ಯವಾದಂತಹ ಈ ಒಂದು ಬೃಂದಾವನ ನೋಡಿ ನಾನು ಮೈಪುಳಕಿತವಾಗಿ ನನ್ನ ಈ ಶ್ರೀ ರಾಘವೇಂದ್ರ ಮಠದ ಕ್ಷಣ ಸಂಕಲ್ಪದ 79ನೇ ಮಠವನ್ನು ಪೂರ್ಣಗೊಂಡು 80ಕ್ಕೆ ಕಾಲಿಕ್ಕಿ ನಾನು ಬಹು ಉತ್ಸುಕವಾಗಿ ಮತ್ತಷ್ಟು ರಾಯರ ಬೃಂದಾವನ ನೋಡಿ ಅಲ್ಲಿನ ಮಹಿಮೆಯನ್ನು ತೆಗೆದುಕೊಂಡು ತಮ್ಮೆಲ್ಲರಿಗೂ ತೋರಿಸುವಂತಹ ಕಾರ್ಯವನ್ನು ಮಾಡ್ತೇನೆ. ಶ್ರೀ ಗೋಪಿನಾಥೋ ವಿಜಯತೆ. ಶ್ರೀ ರಾಘವೇಂದ್ರ ಮಠದ ಕ್ಷಣ ಸಂಕಲ್ಪದ 79ನೇ ಮಠವಾಗಿ ಶ್ರೀ ರಾಘವೇಂದ್ರರ ಸನ್ನಿಧಿ ಅಂದರೆ ಚಾಮರಾಜಪೇಟೆಯಲ್ಲಿರುವಂತಹ ಸುಮಾರು 88 ವರ್ಷದ ರಾಯರ ಸನ್ನಿಧಿಗೆ ನಾನು ಇಂದು ರಾಯರು ಕರೆಸ್ಕೊಂಡಿದ್ದಾರೆ. ಇದು 79ನೇ ಮಠದರ್ಶನವಾಗಿ ಮಗುವಾಗಿ ನನ್ನನ್ನು ಕೈ ಹಿಡಿದು ಒಂದೊಂದು ಮೆಟ್ಟಿಲಾಗಿ 79ನೇ ಮಠಕ್ಕೆ ಕರೆದಂತಹ ರಾಘವೇಂದ್ರಗಳಿಗೆ ನಮಸ್ಕರಿಸುತ್ತಾ, ಇದು ಮುಖ್ಯವಾಗಿ ಶ್ರೀ ಪಾದರಾಜರ ಮಠದ ಶಾಖಾ ಮಠವಾಗಿದೆ. ಹಾಗಾಗಿ ಇಲ್ಲಿನ ಒಂದು ಮಹಿಮೆ, ಇಲ್ಲಿಂದ ಒಂದು ಪೂಜಾ ಕೈಂಕರ್ಯ ಎಲ್ಲವನ್ನ ನಮ್ಮ ಆಚಾರ್ಯದ ಮಂಜುನಾಥ ಆಚಾರ್ಯರು ತಿಳಿಸ್ಬೇಕಂತ ಕೇಳ್ಕೊತಾನೆ. ಸೊ ಇಲ್ಲಿ 1937ರಲ್ಲಿ ರಾಯರ ಪ್ರತಿಷ್ಠೆ ಆಗಿತ್ತು. ರಾಯರು, ಆ ಕಡೆ ಪ್ರಾಣದೇವರು
ಹೈಗ್ರೀವ್ ದೇವರು, ಭೂತರಾಜರು, ಆಮೇಲೆ ಶ್ರೀನಿವಾಸ ದೇವರು ಇತ್ತೀಚೆಗೆ ಆಗಿತ್ತು. ಇದಿಷ್ಟು ರಾಯರು, ಜೈತೀರ್ಥರು, ಭೂತರಾಜರು ಇದಿಷ್ಟು ಮುಂಚೆ 85 ವರ್ಷ ಆಯಿತು. ಅವಾಗಲಿಂದ ಇದು ಪ್ರತಿಷ್ಠೆ. ಇದು ಅವಾಗ ಸ್ವಲ್ಪ ಜನ ಬರ್ದೋ ಇದಿರಲಿಲ್ಲ. ಈಗ ಭೂತರಾಜರ ಒಂದು ಇರೋದ್ರಿಂದ ಒಂದು ವಿಶೇಷವಾಗಿ ಜನ ಬರ್ತಾರೆ. ಇಲ್ಲಿಗೆ ಬಂದರೆ ಒಂಥರ ರಾಯರ ಒಂದು ವಿಶೇಷ ಏನಪ್ಪ ಅಂದರೆ, ಒಂದು ಸಲ ಬಂದವ್ರನ್ನ ಯಾವತ್ತೂ ಅವ್ರು ಇದು ಮಾಡಲ್ಲ, ಪದೇ ಪದೇ ಬರೋ ಒಂದು ಇದು ಇಟ್ಕೊಂಡಿರ್ತಾರೆ. ರಾಯರ ಮಹಿಮೆ, ರಾಯರ ಮಂತ್ರಾಲಯದಕ್ಕಿಂತ ಒಂದು ಹೆಚ್ಚಿಗೆ ಒಂದು ಇದು ಸಾಸಿವೆ ಕಾಳನ್ನ ಜಾಸ್ತಿನೇ ಇದಿದೆ. ಹೌದು, ರಾಯರ ಅನುಗ್ರಹ ಚೆನ್ನಾಗಿದೆ. ಇಲ್ಲಿ ಬಂದವ್ರಿಗೆ ಯಾರಿಗೂ ಇದಾಗಿಲ್ಲ, ರಾಯರ್ ತುಂಬಾ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಹೌದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದ್ಯಮೌಳಿ ಪರ್ಯಂತಂ ಗುರುಣಾಂ ಆಕೃತ ಸ್ಮರೇತ್ ತೇನಾಹ ವಿಘ್ನಂ ಪ್ರಣಶಂತಿ ಸಿದ್ಧಂತಿ ರಚ ಮನೋರಥ ದುರ್ಯಾದಿದ್ದಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಳವೇ ಮುಖೋಪಿ ಪ್ರಸಾದೇನ ಮುಕುಂದ ಶನಾಯತೆ ರಾಜರಾಜಾಯತೆ ಇರಿಸ್ತೋ ರಾಘವೇಂದ್ರಂ ತಮಾಶ್ರಯೇ. ಮುಂದಿನ ಮಠದರ್ಶನಕ್ಕಾಗಿ ತಾವೆಲ್ಲರೂ ಕಾಯ್ತಾ ಇರ್ತೀರಾ ಅಂತೇಳಿ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರ ನೀವು ಕಷ್ಟವಿದ್ದಾಗಲೂ ಸುಖವಿದ್ದಾಗಲೂ ಬಿಡಲೇಬೇಡಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಬನ್ನಿ, ಗುರುರಾಯರ ದರ್ಶನ ಮಾಡಿ ಮತ್ತಷ್ಟು ಮಠಗಳ ನಮ್ಮ ಜೊತೆ ಬಂದು ನೀವು ಕೂಡ ಬಿಡದೆ ದರ್ಶನವನ್ನು ಮಾಡಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧರ್ಮ